ಏನೇನ್ ಡ್ರೆಂಚಿಂಗ್ ಏನಾದ್ರು ಮಾಡಿದಿರಾ ಸರ್ ಇದ್ರಲ್ಲಿ? ಹೌದು, ನಾವು ಊಟ ಆದ್ಮೇಲೆ ಒಂದು 2 ಡೇಸ್ಗೆ ರಾಡಿ ಫಾರ್ಮ್ ಒಲೆಕ್ರದು ರಾಡಿ ಫಾರ್ಮ್ ಅದು ವೈಟ್ ರೂಟ್ ಬರೋದಕ್ಕೆ ಫಾಸ್ಟ್ ಡ್ರೆಂಚಿಂಗ್ ನೀವು ಮಾಡಿರೋದು. ಗಿಡ ಊತಿ ಸಾಯ್ತಾ ಇದೆಯಲ್ಲ, ಏನ್ ಕಾರಣ ಅದು? ಯಾವ್ದು ಇಲ್ಲಿ ಟಚ್ ಆಗಿದೆ, ಇಲ್ಲಿ ಏನೋ ಸಮಸ್ಯೆ ಇದೆ, ಏನೋ ಅಂತ ಕಂಡುಹಿಡಿಬಹುದು ಅದು. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ವಿಡಿಯೋದಲ್ಲಿ ಸ್ವಾಗತ ಅಂತ ಹೇಳ್ತಾ ಇರ್ತೀವಿ, ಆದ್ರೂ ಒಂದು ಫಾರ್ಮಾಲಿಟಿಗೆ ಅಂತ ಹೇಳ್ತೀವಿ. ಈಗ ಇದ್ದಾರೆ ನಮ್ಮ ಜೊತೆ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದಲ್ವ, ಅರುಣ್ ಕುಮಾರ್ ಅಂತ, ಅಂದರೆ ಪ್ರೋಗ್ರೆಸಿವ್ ಫಾರ್ಮರು. ಈಗ ಟೊಮೊಟೊ ನಾಟಿ ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ಟೊಮೊಟೊ ಸೀಸನ್ ನಾಟಿ ಮಾಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದು 1 ಎಕರೆನಲ್ಲಿ ಮಾಡಬೇಕಾದ್ರೆ ಪ್ರೈಮರಿ ಸ್ಟೇಜು ಇದು ಇಳುವರಿ. ಇದರಲ್ಲಿ ಏನು ಅಂಶ ಇರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮಾಹಿತಿ. ಇದರಲ್ಲಿ ಪ್ರೈಮರಿ ಸ್ಟೇಜಲ್ಲಿ ಯಾವ ರೀತಿ ಗಿಡ ನಾಟಿ ಮಾಡಬೇಕು, ಎಷ್ಟು ಮಾಡಬೇಕು, ಬೆಡ್ ಪ್ರಿಪ್ರೇಷನ್ಗೆ, ಈ ಥರ ಅಂಶಗಳು ಇರುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ 10 ಲಕ್ಷ ಬಂದ್ಬಿಟ್ಟು ಇಷ್ಟು ಇಳುವರಿ ಬಂತು ಅಂತ ಮಾಹಿತಿ ಇರಲ್ಲ. ಅಂಥವ್ರು ಏನಾದರೂ ದುಡ್ಡು ಬಗ್ಗೆ ಆಸೆ ಇರೋರು ವಿಡಿಯೋ ನೋಡೋಂಗಿದ್ರೆ ಈಗಲೇ ಕಟ್ ಮಾಡಿಬಿಟ್ಟು ನೀವು ಮುಂದಿನ ವಿಡಿಯೋಗೆ ಹೋಗಿ. ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅನ್ನೋರು ಈ ವಿಡಿಯೋನ ಕೊನೆ ತನಕ ನೋಡಿ. ಸರ್ ನಮಸ್ಕಾರ. ನಮಸ್ಕಾರ. ಟೊಮೊಟೊ ಬಿತ್ತನೆ ಮಾಡಿದೀರಾ, ಯಾವ್ದು ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು? ಸರ್ ನಾವು ಹೊಸ ತಳಿ ಬಾಹು ಅಂತ. ಬಾಹು ನಾಟಿ ಕ್ರಾಸ್? ಹೌದು, ನಾಟಿ ಕ್ರಾಸ್ ಸಿಂಜೆಂಟ್ ಅದು. ಸೊ ಈಗ ಪ್ರಾರಂಭದಿಂದ ಹೇಳ್ಕೊಟ್ಬಿಡಿ ನಮ್ಗೆ, ಯಾಕಂದ್ರೆ ಸುಮಾರು ಫಾರ್ಮರ್ಸ್ ಗೊತ್ತಿರುತ್ತೆ ಹೊಸದಾಗಿ ಯಾರಾದ್ರೂ ಬೆಳೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ. ಮಣ್ಣಿಗೆ ಏನೇನು ಹಾಕಿದ್ದೀರಾ, ಏನೇನು ಮಾಡಿದೀರಾ? ನಾವು ಮಣ್ಣಿಗೆ ನಾಟಿ ಗೊಬ್ಬರ ಹೊಡ್ತಿದ್ರೆ, ಮತ್ತೆ ಮಾಮೂಲಿ DAP 10-26. ಎಷ್ಟು ಮೂಟೆ ಹಾಕಿದ್ರೆ ಸರ್ ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ 5 ಲೋಡ್ ಹೊಡ್ತಿದ್ವಿ. ಎಷ್ಟು ಬೈಲಲ್ಲಿ ಇದೆ? 3/4 ಎಕರೆ ಇದೆ. 3/4 ಎಕರೆಗೆ 5 ಲೋಡ್. DAP ಗೊಬ್ಬರ ಎಷ್ಟು ಚೀಲ ಹಾಕಿದೆ? DAP 10-26 ಅದೊಂದ್ ಚೀಲ, ಇದೊಂದ್ ಚೀಲ. ಜಿಯೋ ಗ್ರೀನ್ 6 ಮೂಟೆ. ಜಿಯೋ ಗ್ರೀನ್ 6 ಮೂಟೆ. ಹೌದು, ಎಕರೆಗೆ 10 ಮೂಟೆ. ಅದು ರೆಫರ್ ಇರೋದು. ನೀವು ಎಷ್ಟು ಹಾಕಿದ್ರೆ ಅಷ್ಟು. ಕೋಳಿ ಗೊಬ್ಬರ ಏನಾದ್ರು ಹಾಕಿದ್ರೆ? ಕೋಳಿ ಗೊಬ್ಬರ ಏನು ಅವಶ್ಯಕತೆ ಇಲ್ಲಲ್ಲ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಅದೇ ನೆಲ ಜಾಸ್ತಿ ಬೆಳೆಗಳಿಗೆ ಸೊಪ್ಪು ಅದು ಇದು ಹಾಕಿದಾಗ ನಿಮ್ಗೆ ಈಲ್ಡ್ ಬರ್ಬೇಕಾದ್ರೆ ಗಿಡ ಡೆವಲಪ್ಮೆಂಟ್ ಗೆ ಕೋಳಿ ಗೊಬ್ಬರ ಹಾಕ್ಲೇಬೇಕಾಗ್ತದೆ. ಅದೇ ಬೇಸಿಗೆನಲ್ಲಿ ಹಾಕಬಹುದಾ ಕೋಳಿ ಗೊಬ್ಬರ? ಈ ಬೇಸಿಗೆ ಮಳೆಗಾಲ ಅನ್ನೋದೇನಿಲ್ಲ, ಕೋಳಿ ಗೊಬ್ಬರ ಕಂಪಲ್ಸರಿ ಹೊಡಿತಾ ಲಿಮಿಟ್ ಆಗಿ ಹಾಕೋಬೇಕಲ್ವಾ? ಮತ್ತೆ ಇಷ್ಟು ಗೊಬ್ಬರ ಮಣ್ಣಿಗೆ ಪ್ರಿಪರೇಷನ್ ಮಾಡಿರೋದು ಅಲ್ವಾ? ಕೆಮಿಕಲ್ ಗೊಬ್ಬರದ ಮೈಕ್ರೋ ನ್ಯೂಟ್ರಿಯೆಂಟ್ ಆತರ ಏನಾದ್ರು ಕೊಟ್ಟಿದ್ದೀರಾ? ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟಿದ್ದೀರಲ್ಲ, ಜಿಯೋ ಗ್ರೀನ್ ಮತ್ತೆ ಅದ್ರಲ್ಲೇ ಇರುತ್ತೆ ಎಲ್ಲ. ಅದ್ರಲ್ಲಿ ಆರ್ಗಾನಿಕ್ ಬೇಸಿಕ್ ಎಲ್ಲ ಜಿಯೋ ಗ್ರೀನ್ ಅಲ್ಲ, ಅದ್ರ ಟಾಟಾ ಅದ್ ಹಾಕೊಂಡ್ರೆ ಒಳ್ಳೆ ಟಾಟಾ ಪ್ರಾಡಕ್ಟ್. ಸರ್ ಆಮೇಲೆ ಇದು ವೆರೈಟಿ ನೇಮ್ ಹೇಳಿದ್ರಿ, ಆಮೇಲೆ ಇದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಸರ್ 5 ಅಡಿ ಇದೆ. ಸಾಲಿಂದ ಸಾಲಿಗೆ 5 ಅಡಿ. 5 ಕಾಲ್ ಬರ್ತೈತಿ. ಅಲ್ಲಿ ಮಿನಿಮಮ್ ಇಷ್ಟು ಮಾಡ್ಲೇಬೇಕಾ ಅಥವಾ ಇನ್ನು ಕಡಿಮೆ ಕೊಟ್ರು ನಡೆಯುತ್ತಾ? ಕಮ್ಮಿ ಅಂದ್ರೆ ಯಾಕಂದ್ರೆ ನಿಮ್ ಬೆಡ್ ಟ್ರಾಕ್ಟರ್ ಅಲ್ಲಿ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಟ್ರಾಕ್ಟರ್ ನಲ್ಲಿ 5 ಅಡಿಗೆ 5 ಅಡಿ ಇಲ್ಲಾಂದ್ರೆ 4.25 ಆ ತರ ಬರ್ತೈತೆ. ಒಂದ್ 5 ಅಡಿಗೆ ಹಾಕಿದ್ರೆ ಸೇಫ್. ತಮಿಳ್ನಾಡಲ್ಲಿ 3.5 ಅಡಿಗೆಲ್ಲ 4 ಅಡಿ ಒಳಗೆ ಹಾಕ್ಬಿಡ್ತಾರಲ್ವಾ, ಅವರು ಜನಗಳ ಕೈಯೆಲ್ಲ ಮಾಡ್ತಾರಲ್ವಾ? ಹೌದು. ಆಮೇಲೆ ಗಿಡದಿಂದ ಗಿಡಕ್ಕೆ ಅಂತರ ಸರ್ ಇವಾಗ ನೀವು ಒಂದು 2 ಅಡಿ ಬರ್ತೈತೆ, 1.25 2 ಅಡಿ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ. ಸಾಮಾನ್ಯವಾಗಿ ಈಗ ಬೇಸಿಗೆ ಪ್ರಾರಂಭ ಆಗಿದೆ, ಗಿಡ ಉಳಿಸ್ಕೊಳ್ಳೋದಕ್ಕೆ ಕಷ್ಟ. ಕೆಲವರಿಗೆ ಗಿಡ ಸಾಯುತ್ತೆ, ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಗಿಡ ಊತದ್ಮೇಲೆ ನೀವು ಎಷ್ಟು ದಿನಕ್ಕೆ ಏನೇನ್ ಡ್ರೆಂಚಿಂಗ್ ಏನಾದ್ರು ಮಾಡಿದಿರಾ ಸರ್ ಇದ್ರಲ್ಲಿ? ಹೌದು, ನಾವು ಊಟ ಆದ್ಮೇಲೆ ಒಂದು 2 ಡೇಸ್ಗೆ ರಾಡಿ ಫಾರ್ಮ್ ಒಲೆಕ್ರದು ರಾಡಿ ಫಾರ್ಮ್ ಅದು ವೈಟ್ ರೂಟ್ ಬರೋದಕ್ಕೆ ಫಾಸ್ಟ್ ಡ್ರೆಂಚಿಂಗ್ ನೀವು ಮಾಡಿರೋದು. ಗಿಡ ಊತಿ ಎಷ್ಟು ದಿನಕ್ಕೆ ಮಾಡಿರೋದು? ಅಂದ್ರೆ 2 ಡೇಸ್ಗೆ. ಅದು ಸರ್ ಡೋಸೇಜ್ ಯಾವ ರೀತಿ ಅದು? ಮಾಮೂಲಿ 1/4 ಲೀಟರ್ಗೆ 200 ಲೀಟರ್. ಅಲ್ಲ, 1/4 ಲೀಟರ್ಗೆ 200 ಲೀಟರ್ಗೆ 200 ಲೀಟರ್ಗೆ 200 ಲೀಟರ್ ನೀರಿಗೆ 250 ml ಹಾಕೊಂಡು ಡ್ರೆಂಚ್ ಮಾಡಿರೋದು. ಅಂದ್ರೆ ಲೇಬರ್ಸ್ ಕೈಯಲ್ಲಿ ಡ್ರೆಂಚ್ ಮಾಡಿರೋದು. ಲೇಬರ್ ಆದ್ರೂ ಮಾಡ್ಬೋದು, ನೀವಾದ್ರೂ ಮಾಡ್ಬೋದು, ಯಾರಾದ್ರೂ ಟೋಟಲ್ ಆಗಿ. ಸಾಮಾನ್ಯವಾಗಿ ಈಗ 3,000-4,000 ಗಿಡ ಇದೆ ಅಂದ್ರೆ ಇನ್ನು ಲೇಬರ್ಸ್ ಮಾಡ್ಬೇಕು. ತೋಟದಲ್ಲಿ ಒಬ್ರು ಇರ್ತಾರೆ, ಇಬ್ರೇ ಮಾಡ್ಬೇಕಾಗಿರೋದು. ಆಮೇಲೆ ಎಲ್ಲ ಕೈ ಎಲ್ಲ ಬಗ್ಗಿ ಎದ್ದು ಎಲ್ಲ ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಹೋಗ್ತಿರಲ್ಲ, ವಾಕಿಂಗ್ ಹೋಗಕ್ ಬದಲು ಬಂದು 10 ಲೈನ್ ಹಟ್ಕೊಂಡು ಹೋಗ್ರಿ. 2 ಡೇಸ್ ವಾಕಿಂಗ್ ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಇದು ಬಗ್ಗಿ ನೀಟಾಗಿ ಬಿಟ್ಕೊಂಡು ಹೋಗ್ಬೋದು, ಪಂಪಲ್ಲಿ ಬಿಡ್ಬೋದು ಅಲ್ವಾ? ಏನ್ರಲ್ಲಾದ್ರೂ ಬಿಡ್ರಿ. ಆ ರೀತಿ. ಸರಿ ಸರ್, ಈಗ ಟೆಂಪರೇಚರ್ ಆಲ್ಮೋಸ್ಟ್ ರೈಸ್ ಆಗಿದೆ. ಮಲ್ಚಿಂಗ್ ಪೇಪರ್ ಎಲ್ಲ ಎಷ್ಟು kg ಹಿಡಿಯುತ್ತೆ ಸರ್ ಇದು? ಕೆಮಿಕಲ್ ಕೆಜಿ ಲೆಕ್ಕ ಇಲ್ಲ, ನಾವು ರೋಲ್ ಲೆಕ್ಕ ತಂದಿದ್ದೀವಿ. ರೋಲ್ ಲೆಕ್ಕ ಎಷ್ಟು ರೋಲ್ ಆಗಿದೆ? ಇದು 25 ಮೈಕ್ರಾನ್ ಅಂತ 4 ರೋಲ್ ಏನಾಗಿದೆ. ನಿಮ್ 3/4 ಎಕರೆಗೆ 4 ರೋಲ್ ಅಲ್ವಾ? ರೋಲ್ ಎಲ್ಲ ಏನಿದೆ ಸರ್ ಪ್ರೈಸ್? ಅದೀಗ
ಒಂದೊಂದ್ ಕಡೆ ಒಂದೊಂದ್ ಇದೆ ಸರ್. ಇದು ನಾವು ಅಲ್ಲ ಕ್ವಾಲಿಟಿ ವೈಸ್ ಹೋಗುತ್ತಲ್ಲ. ಹೌದು 20 ಮೈಕ್ರಾನ್ 1600 ಏನೋ, 25,800. 1800 ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ನಿಮ್ಗೆ 2 ಬೆಳೆ ಆದ್ರೆ ಕಂಪಲ್ಸರಿ. ಆಮೇಲೆ ಡ್ರಿಪ್ ಎಲ್ಲ ನೀವು ಹೊಸದಾಗಿ ಹಾಕಿರೋದು ಅನ್ಸುತ್ತಲ್ಲ. ಹೌದು ಹೊಸದ್. ಯಾಕೆ ಕಾರಣ ಏನು? ಹೊಸದಂದ್ರೆ ಹಳೇದೆಲ್ಲ ಇನ್ನ ಎಳೆದು, ಯಾಕಂದ್ರೆ ಇದೊಂದು ವರ್ಷ ಆಗ್ತೈತೆ ಈ ಬೆಳೆ ಆದ್ಮೇಲೆ ಇನ್ನೊಂದ್ ಬೆಳೆ. ಇದಕ್ಕೆ ತಾಕತ್ ಬೇರೆ ಮಾಡಿದ್ರಲ್ಲ, ಹೋಲ್ ಜಾಮ್ ಆಗ್ಬಿಟ್ರೆ ಅದೇನ್ ಮಾಡಕ್ಕಾಗಲ್ಲ. ಆಸಿಡ್ ಅನ್ನು ಎಳ್ಕೊಂಬಂದು ಕೆಲವರೆಲ್ಲ ಪೇಪರ್ ಡ್ರಿಪ್ ಹಾಕ್ತಾರೆ ಬೆಳೆಗೆ. ಅದಕ್ ಬದ್ಲು ಇದುವೇ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಆಸಿಡ್ ಎಲ್ಲ ಹೇಳ್ಕೊಂಡ್ ನಾನು ಒಂದು 5 ವರ್ಷ ಆಗಿತ್ತು. ಇದು ವೆರೈಟಿ ನೀವು ಸೆಲೆಕ್ಷನ್ ಮಾಡೋದಕ್ಕೆ ಕಾರಣ ಏನು? ಈಗ ನಾಟಿನಲ್ಲಿ ಬೇರೆ ಬೇರೆ ಬೇಸಿಗೆ ವೆರೈಟಿ ಅಂತ ಹೊಸದಾಗಿ ರೆಫರ್ ಮಾಡಿರೋದು. ಮತ್ತೆ ಯೂಟ್ಯೂಬರ್ಸ್ ಮತ್ತೆ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರಲ್ಲ ಅವರು. ಆಯ್ತು ಸರ್, ಮುಂದಿನ ಅಂದ್ರೆ ಇವಾಗ ಸದ್ಯಕ್ಕೆ ಪ್ರೈಮರಿ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀವಿ. ಮುಂದೆ ಇದು ಇಳುವರಿ ಬಂದಾಗ ನೀವು ಕಾಯಿ ಪಿಕ್ ಮಾಡ್ತಿರಲ್ವಾ, ಅವಾಗ ಮತ್ತೊಂದು ವಿಡಿಯೋ ಮಾಡೋಣ ಹೆಂಗೆ ಮಾಡಿದಿರಾ ಏನು ಅಂತ. ಅದ್ರಲ್ಲಿ ಸರಿ ಗಿಡ ಒಂದ್ ಸಾಯ್ತಾ ಇದೆಯಲ್ಲ, ಏನ್ ಕಾರಣ ಅದು? ಯಾವ್ದು? ಇಲ್ಲಿ ಪೈಪ್ಗೆ ಟಚ್ ಆಗಿದೆ. ಇಲ್ಲಿ ಏನೋ ಸಮಸ್ಯೆ ಇದೆ, ಏನು ಅಂತ ಕಂಡುಹಿಡಿಬಹುದು. ಅದು ಸಮಸ್ಯೆ ಎಳೆನಾರಲ್ಲ, ಅಂದ್ರೆ ಬೇರು ವೈಟ್ ರೂಟ್ ಚೆನ್ನಾಗಿದೆ. ಮಲ್ಚಿಂಗ್ ಪೇಪರ್ಗೆ ಏನೋ ತಗಲಿದೇನೋ ಅನ್ಸುತ್ತಲ್ವಾ, ಅದೇ ಕಾರಣ ಇರ್ಬೇಕು. ಮಲ್ಚಿಂಗ್ ಪೇಪರ್ಗೆ ನಮ್ಮ ವೀಕ್ಷಕರು ಗಮನಿಸಿ, ಇಲ್ಲಿ ಪೈಪ್ ತಗಲಿದ್ರು ಹೋಗ್ಬಿಡುತ್ತಲ್ಲ ಸರ್. ಇದೆ ನೋಡಿ, ಬಿಸಿ ನೋಡಿ ಎಷ್ಟಿದೆ. ಪೈಪ್ ತಗಲಿದ್ರು ಹೋಗ್ಬಿಡುತ್ತೆ, ಪೇಪರ್ ತಗಲಿದ್ರು ಹೋಗ್ಬಿಡುತ್ತೆ. ಇದನ್ನ ಈಗ ಟೆಂಪರೇಚರ್ ರೈಸ್ ಆಗಿರೋದಕ್ಕೆ ಕಾಫಿ ಕಪ್ಪುನು ಇಡ್ತಾರಲ್ಲ ಸರ್. ಇನ್ನ ಏಪ್ರಿಲ್ ಮಾರ್ಚ್ ಆದ್ಮೇಲೆ ಕಾಫಿ ಕಪ್ ಇಡ್ಲೇಬೇಕು, ಇಲ್ಲ ನಾರ್ ಇಡ್ಸೋದೇ ಕಷ್ಟ. ಅದೇನಾದ್ರೂ ಪೇಪರ್ ಮೇಲೆ ನಾರ್ ಮಲ್ಕೊಂಡ್ರೆ ಅಥವಾ ಏನ್ ಸುಮ್ಮನೆ ಅಲ್ಲಿ ಸರಿಯಾಗಿ ಕಟ್ ಆಗ್ಬಿಡುತ್ತೆ. ಈ ಸದ್ಯಕ್ಕೆ ನಿಮ್ಗೆ ಕಾಫಿ ಕಪ್ ಅವಶ್ಯಕತೆ ಇಲ್ಲ, ಅಂಟ್ಕೊಂಡ್ಬಿಡ್ತಲ್ವಾ. ಫೆಬ್ರವರಿ 10ನೇ ತಾರೀಕಿನಲ್ಲಿ, ಫೆಬ್ರವರಿಯಲ್ಲಿ. ಏಪ್ರಿಲ್ ಮೇ ಮೇಲೆ ನಾಟಿ ಮಾಡಿದ್ರೆ ಮೇ ಅಂದ್ರೆ ನೀವು ಕಪ್ ಹಾಕಿ ಅದಕ್ಕೆ ಒಂದು 10 ಸಾರಿ ಡ್ರಿಂಚಿಂಗ್ ಮಾಡ್ಬೇಕು ವಾಟರ್. ಸರ್ ನೀರೆಲ್ಲ ಎಷ್ಟ್ ದಿನಕ್ಕೊಮ್ಮೆ ಬಿಡ್ತೀರಾ? ಈಗ ಗಿಡದ ಬಿಟ್ಟು ಒಂದೇ 1 ಅವರ್ ಅಷ್ಟೇ. 1 ಅವರ್ಗೆ ದಿನ ಬಿಡ್ತೀನ. ಬೇರೆ ಸರ್, ಈಗ ಇನ್ನ ನೀವು ಗೊಬ್ಬರಗೆಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ನೂ ಎಷ್ಟು ದಿನ ಆಗ್ಬೇಕಿದೆ? ಈಗ ನಾವು ಈಗೇನು ಗೊಬ್ಬರ ಕೊಡಕ್ ಹೋಗಲ್ಲ, ಡ್ರಿಂಚಿಂಗ್ ಅಲ್ಲಿ. ಈಗ ನೆಕ್ಸ್ಟ್ ಡ್ರಿಂಚಿಂಗ್ ಏನಾದ್ರು ಮಾಡ್ತೀರಾ? ಸಾಬಿನ್ನು ಮತ್ತೆ ಕಾಫಿ ಕೊಡೋಣ. ಗೋಲ್ಡ್ ಆಮೇಲೆ ಗೋಲ್ಡ್ 15 ದಿವಸ ಆದ್ಮೇಲೆ ಗಿಡ ಇದು ಬರ್ಬೇಕಲ್ಲ, ಸ್ವಲ್ಪ ರೂಟ್ಸ್ ಎಲ್ಲ ಡೆವಲಪ್ ಮಾಡ್ಬೇಕು. ಆಮೇಲೆ ಗೋಲ್ಡ್ ಮತ್ತೆ ಕೊಟ್ಬಿಟ್ರೆ ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ. ಅಕಸ್ಮಾತ್ ಏನಾದ್ರು ಹುಳ ಗಿಳ ಇದ್ರೆ, ರೋಗ ಇದ್ರೆ ಸ್ವಲ್ಪ ಅವಾಯ್ಡ್ ಆಗ್ತದೆ. ಸೆಕೆಂಡ್ ಇದಕ್ಕೆ ಅಂದ್ರೆ ಡ್ರೆಂಚಿಂಗ್, ಫಸ್ಟ್ ಡ್ರೆಂಚಿಂಗ್. ಈಗ ನೀವು ಇದು ರೆಡಿ ಫಾರ್ಮ್ ಮಾಡಿರೋದಕ್ಕೆ ಗಿಡ ಯಾವ್ದು ಹೋಗಿ ಇಲ್ಲ ಅನ್ಸುತ್ತಲ್ವಾ? ಗಿಡ ಹೋಗಿದ್ದ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗ್ತದೆ. ಫಸ್ಟ್ ಡ್ರೆಂಚಿಂಗ್ ಅದು ಬೇಸಿಕ್. ಸೆಕೆಂಡ್ ಇವಾಗ ಹೇಳಿದ್ರಲ್ಲ ಅದು. ಔಷಧಿಗೆಲ್ಲ ಸರ್ ಇನ್ನ ಲೇಟ್ ಆಗಿ ಸ್ಪ್ರೇ ಮಾಡೋದಲ್ಲ? ನಾವು ನಾರು ಹುಳಕ್ ಮೊದ್ಲೇ ನೀವು ಸ್ಪ್ರೇ ಕೊಟ್ಟಿದ್ದ. ಯಾವ್ದು ಕೊಟ್ಟಿದ್ರು ಸ್ಪ್ರೇ? ಸಾಕು ಸಿಂಪಲ್ ಆಗಿ ಒಂದು ಬೇಸಿಕ್ ಕೊಡ್ತಿದೆ. ಎಷ್ಟು ಇಸಾಫಿಂದ ಮಾಡೋಣ, ಇಸಾಫಿಂದ ಯಾವ್ದು ಸ್ಪ್ರೇ. ಸರಿ ಸರಿ, ಈಗ ಇದ್ರ ಬಗ್ಗೆ ಆದಷ್ಟು ಎಲ್ಲ ಆಲ್ಮೋಸ್ಟ್ ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡ್ಬಿಟ್ಟಿದ್ರ. ನೆಕ್ಸ್ಟ್ ಇದೇ ತರ ಕಂಟಿನ್ಯೂ ಟೊಮೊಟೊದಲ್ಲಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಬರ್ತೀವಿ, 1 ತಿಂಗಳು ಕಳ್ಕೊಂಡು. ಆಗ ನೆಕ್ಸ್ಟ್ ಪ್ರೋಗ್ರೆಸ್ ಏನೇನ್ ಮಾಡ್ತೀರಾ ಅಂತ ನಮ್ ಜೊತೆ ಹಂಚ್ಕೊಳ್ಬೇಕು ಸರ್. ಹಂಚ್ಕೊಳ್ಳೋಣ, ರೈತರಿಗೆ ಪೀಕ್ ಮಾಹಿತಿ ಕೊಡೋಣ ಸರ್. ಇವಾಗ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಹೇಳೋದಕ್ಕಾಗೋದಿಲ್ಲ. ಬೇಕಿರೋ ಕಾಮೆಂಟ್ ಅಲ್ಲಿ ಹೇಳ್ಬೋದು. ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್. ನಮಸ್ಕಾರ. ಇದೇ ತರ ಕೊಡ್ತಾರೆ ಇನ್ಫಾರ್ಮೇಶನ್. ಥ್ಯಾಂಕ್ ಯು.